ನಮಗೆ ಈ ಮನೆ ಬೇಕೇ ಬೇಕು. 40 + 20 60,000 ನಿಂತ್ ಕಡೆನೆ ಕೊಡ್ಬೇಕು. ಎಲ್ಲಿಂದ ತರ್ತೀಯಪ್ಪ? ಮುಂಚೆ ಆಗಿದ್ರೆ 60,000 ನಮಗೂ ಒಂದ್ ಲೆಕ್ಕನ. ಇವತ್ತು 60,000 ಸಾಯಿ 60 ರೂಪಾಯಿಗೂ ಒದ್ದಾಡ್ತಾ ಇದೀವಿ. ಎಲ್ಲ ನಿನ್ ಹೆಂಡತಿ ಕೊಡ್ಗೆ. ಏನೇ ಭಾರ್ಗವಿ LLB ಅಷ್ಟು ಹೆಂಗೆ ಹೊಂದಿಸ್ತೀಯಾ? ಭಾರ್ಗವಿ ಮೇಡಮ್, ನಿಮ್ಮನ್ನ ನಂಬಿ ಮನೆ ಕೀ ಕೊಟ್ಟಿದ್ದೀವಿ. ಸಂಜೆ ಒಳಗೆ ದುಡ್ಡು ತಂದು ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಮನೆ ಕೀ ಬೇರೆಯವ್ರ ಹತ್ರ ಇರುತ್ತೆ. ಸರ್ ದಯವಿಟ್ಟು ಹಾಗನ್ಬೇಡಿ ಸರ್. ಇವತ್ ಸಾಯಂಕಾಲದೊಳಗಡೆ ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ತೇನೆ. ಸ್ವಲ್ಪ ಟೈಮ್ ಕೊಡಿ. ನಿಮ್ಗೆ ಮನೆ ಕೊಡೋದಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೂ ನನ್ ಹೊಟ್ಟೆ ಪಾಡು ಹಿಡಿಬೇಕಲ್ಲ ಮೇಡಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಳಗ್ ಹೋದ್ರೆ ಕೈಗೊಬ್ರಾಳು ಕಾಲ್ಗೊಬ್ರಾಳು ಅಂತ ಕೆಲಸ ಮಾಡಕ್ ಎಷ್ಟ್ ಜನ ಇಟ್ಟಿದ್ದಾಳೆ ಗೊತ್ತಾ? ಹೋಗಿ ಒಳಗ್ ಹೋಗಿ ನೋಡಿ. ಮಗ ಒಳಗ್ ಹೋಗಿ ಪ್ರೈವೇಟ್ AC ರೂಮಲ್ಲಿ ರೆಸ್ಟ್ ಮಾಡಿ ಹೋಗಿ. ಅಷ್ಟು ಕಷ್ಟಪಟ್ಟು ಒಂದೇ ದಿನದಲ್ಲಿ ಮನೆ ಹುಡುಕಿದಾಳೆ, ಅದಕ್ಕೂ ಕೋಪ್ ಮಾತಾಡ್ತಿದ್ಯಲ್ಲ ಪ್ರಿಯಾ. ಅತ್ತೆ, ಭಾರ್ಗವಿ ಹುಡುಕಿರೋದು ನೀವಿದ್ರಲ್ಲ ಅಂಥ ಮನೆ ಅಲ್ಲ, ಅವಳ ರೇಂಜ್ಗೆ ಇರೋ ಕೊಂಪೆನ. ಅವಳ ಜೊತೆಗೆ ನಮ್ ಎಲ್ಲರನ್ನೂ ಇಂಥ ಸ್ಥಿತಿಗೆ ತಂದು ನಿಲ್ಸಿದಾಳೆ ನೋಡಿ. ಮಗಳೇ, ಜೀವನದಲ್ಲಿ ಏನಾದ್ರೂ ದೊಡ್ಡ ಸಾಧನೆ ಮಾಡಿರ್ತಾರಲ್ಲ, ಅವ್ರ ಬಾಯಿಂದ ಏನಾದ್ರೂ ಬಂದ್ರೆ ಕೇಳಿಸ್ಕೊಳ್ಳೋದಕ್ಕೆ ಕಿವಿಗಳು ಇಂಪಾಗಿರುತ್ತೆ. ಏನೋ ದೊಡ್ಡದಾಗಿ ಕಡ್ದು ಕಟ್ಟೆ ಹಾಕಿದಾರೆ ಅನ್ನೋ ತರ ಏನೇನೋ ಮಾತಾಡ್ಬಿಟ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕೈಗೊಬ್ರಾಳು ಕಾಲಿಗೊಬ್ರಾಳು ಅಂತಂದ್ರೆ ಅವ್ರ ಬುದ್ಧಿನೇ ಅಷ್ಟು. ಬಿಟ್ಟು ಬಿಡ್ಬೇಕು ಅವ್ರ ಪಾಡಿಗೆ ಅವ್ರಿಗೆ. ಅದು ಎಷ್ಟು ದಿನದಿಂದ ಈ ಮನೆ ಖಾಲಿ ಬಿದ್ದಿತ್ತೋ ಏನೋ, ನಾವ್ ಗಂಟು ಬಿದ್ದಿದ್ದೀವಿ ಇಲ್ಲಿಗೆ. ಅಲ್ಲೇ ಭಾರ್ಗವಿ, ಬೇರೆ ಯಾವ ಮನೆ ಸಿಗ್ಲಿಲ್ವಾ ನಿನ್ಗೆ? ಅಲ್ಲ, ನಾನೇ ಈ ಮನೆ ಒಳಗ್ ಕಾಲಿಡಕ್ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಇನ್ನು ಪಾಪ ಮಾವ ಅದ್ ಹೆಂಗಿರ್ತಾರೋ ಏನು. ಮಾವ, ನಮ್ ಪರಿಸ್ಥಿತಿಲಿ ಸದ್ಯಕ್ಕೆ ಈ ಮನೆ ಮಾತ್ರ ಸಿಕ್ಕಿದ್ದು. ಓನರ್ ತುಂಬಾ ಒಳ್ಳೆಯವರು ಮಾವ. ನಾವ್ ಇವತ್ತೇ ಬರ್ತೀವಿ ಅನ್ಕೊಡ್ಲೆ ಸರಿ ಅಂತ ಒಪ್ಕೊಂಡ್ರು, ನಮಗ್ ಸಹಾಯ ಮಾಡಿದ್ದಾರೆ. ಮಾವ ದಯವಿಟ್ಟು ಬೇಜಾರಾಗ್ಬೇಡಿ. ಮಕ್ಕಳು ಕೊಡೋ ಪೇಪರ್ ಬೋಟು ಆಟದ ಮನೆ ನೋಡೇ ಖುಷಿ ಪಡ್ತೀನಿ. ಅಂತದ್ರಲ್ಲಿ ನನ್ನ ಜವಾಬ್ದಾರಿನ ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡು ಈ ಮನೆ ಹುಡುಕಿದ್ಯಾ. ನನ್ನ ಮಗ ಸೊಸೆ ನನ್ ಜೊತೆ ಇದಾರೆ ಅಂತ ಖುಷಿ ಪಡೋದ್ ಬಿಟ್ಟು ನಾನೇ ಬೇಜಾರ್ ಮಾಡ್ಕೊಳ್ಳಿ. This house is very nice. ಇದು ನಮ್ಮ ಲಂಬು ಭಾವ ಅಂತ ಅಂದ್ರೆ. ಇನ್ನಾದ್ರೂ ಈ ಹೊಳಕು ಕೊಳಕುಗಳನ್ನ ಬಿಟ್ಟು ಮನುಷ್ಯತ್ವ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಮಗಳೇ, ಅಳಿಮಯ್ಯ, ಏನ್ ನೋಡ್ತಾ ಇದೀರಾ? ಆಗ್ಲಿ ಹೊಸ ಮನೆ ಗೃಹ ಪ್ರವೇಶ ನಡೆದೇ ಬಿಡ್ಲಿ. ನಿರ್ಮಲ,
ಮನೇನ ನೋಡ್ತಾ ಇದ್ರೆ ಇರಿಟೇಟ್ ಆಗುತ್ತೆ. ಅಲ್ಲ ಬೃಂದ, ಎಲ್ಲ ತಲೆನೋವು ಎಲ್ಲ ಪ್ರಾಬ್ಲಮ್ಸು ನನಗೆ ಬಂದ್ ಗಂಟ್ಬಿಡ್ಬೇಕಾ? ರಿಲ್ಯಾಕ್ಸ್ ಚರಣ್, ಸುಮ್ನೆ ಯಾಕೆ ಅನ್ಪ್ಯಾಕ್ ಮಾಡ್ತೀಯಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಈ ಕೊಂಪೆಯಿಂದಾನು ಹೊರಗಡೆ ಹೋಗ್ತೀವಿ. ಏನ್ ಹೇಳ್ತಾ ಇದ್ದೆ ಬೃಂದ? ಚರಣ್, ಭಾರ್ಗವಿ LLB ಯೋಗ್ಯತೆ ಏನು ಅನ್ನೋದು ನನ್ಗಿನ್ನೂ ಗೊತ್ತಾಗಿಲ್ವಾ? ಅಲ್ಲಿ ರಂಪಾಟ ಮಾಡಿದ್ ಸಾಲ್ದು ಅಂತ ಅಲ್ಲಿಂದ ಇಲ್ಲಿಗ್ ಬಂದ್ವಿ. ಈಗ ಓನರು ಅಡ್ವಾನ್ಸ್ ಕೊಟ್ಟಿಲ್ಲ ಅಂತ ಇಲ್ಲೂ ಬಂದ್ ಗಲಾಟೆ ಮಾಡ್ತಾರೆ. ಆಗ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು. ನಾವ್ಯಾಕೆ ಈ ಮನೆಗೆ ಬರ್ಬೇಕಾಗಿತ್ತು? ಅಮ್ಮನ ಮನೇಲಿ ಇರ್ಬೋದಾಗಿತ್ತಲ್ಲ. ಅಯ್ಯೋ ಚರಣ್, ಹಾಗೇನಾದ್ರೂ ಯೋಚನೆ ಮಾಡ್ಬೇಡ ನೀನು. ಆ ಮನೇಲಿದ್ರೆ ಏನ್ ಡ್ರಾಮಾ ಇರುತ್ತೆ ಹೇಳು? ಅಸಲಿ ಡ್ರಾಮಾ ನಡೆಯೋದು ಆಗೋದು ಎಲ್ಲ ಭಾರ್ಗವಿ ಜೊತೆ ಇದ್ದಾಗ್ಲೇನೆ. ನೀನ್ ರಿಲ್ಯಾಕ್ಸ್ ಮಾಡ್ಕೊ. ತಗೋ, ಹೊರಗಡೆ ಹೋಗಿ ಆರಾಮಾಗಿ ಚಿಲ್ ಮಾಡ್ಕೊಂಡ್ ಬಾ. ಏನಿದೆ ಬೃಂದ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಮಾತಾಡು ಚರಣ್. ಮಗನ್ ಖರ್ಚಿಗಿರ್ಲಿ ಅಂತ ಅತ್ತೆ ಕೊಟ್ಟು ಕಳ್ಸಿದ್ದಾರೆ. ತಗೋ, ಆರಾಮಾಗಿ ಇದನ್ನ ಇಟ್ಕೊಂಡು ತಿನ್ಕೊಂಡು ಸುತ್ತಾಡ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡಿರೋಣ. ಅದೇ ಅಪ್ಪಿ ತಪ್ಪಿನೂ ಮನ್ಸ್ಕರ್ಗೆ ಈ ಮನೆಯವ್ರಿಗೆ ದುಡ್ಡು ಕೊಟ್ಬಿಡ್ಬೇಡ. ಆಮೇಲೆ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಸಾವಿರ ಪ್ರಶ್ನೆ ಕೇಳ್ತಾರೆ. ಡೋಂಟ್ ವರಿ ಬೃಂದ, ಅಮ್ಮನ ಅನ್ಯಾಯ ಆಗಕ್ಕೆ ನಾನ್ ಬಿಡೋದಿಲ್ಲ. ನನಗ್ ಚೆನ್ನಾಗಿ ಅರ್ಥ ಆಯ್ತು ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ. ಈ ಮನೆಯವ್ರಿಗೆ ನಾನು ಒಂದೇ ಒಂದು ಬಿಡ್ಗಾಸ್ ಕೂಡ ಕೊಡಲ್ಲ. ಬೇಕಿದ್ರೆ ದುಡ್ಡು ತಿನ್ಲಿ, ಇಲ್ಲ ಅಂದ್ರೆ ಉಪವಾಸ ಸಾಯ್ಲಿ. ಡ್ಯಾಡಿ ಮನೇಲಿರೋಕೆ ಒಪ್ಕೋತಾರೋ ಇಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೆ ಇಟ್ಸ್ ಜಸ್ಟ್ ಜಾಮ್. ಹೌದು ಪಾರ್ಥ, ಸಣ್ಣದಾಗ್ ನಕ್ಕು ಮನೆ ಒಳಗಡೆ ಬಂದ್ಬಿಟ್ರು. ಆ ನಗುವಿನಲ್ಲಿ ಎಷ್ಟು ಅರ್ಥ ಇತ್ತು ಗೊತ್ತಾ? ಒಂದು ಕ್ಷಣ ನನ್ನ ಮಕ್ಕಳನ್ನೇ ನೋಡ್ದಂಗ ಅನ್ಸ್ತು. ಈ ಕೇಸಿಂದ ಮನೆ ಆಸ್ತಿ ಎಲ್ಲಾನು ಕಳ್ಕೊಂಡಿರ್ಬೋದು, ಆದ್ರೆ ಅದೆಲ್ಲಕ್ಕಿಂತ ದೊಡ್ಡದು ಡ್ಯಾಡ್ ಪ್ರೀತಿ. ಇವತ್ತು ಆ ಪ್ರೀತಿನ ಪಡ್ಕೊಂಡಿದ್ದೀವಿ. ಡ್ಯಾಡ್ಗೆ ಏನು ಕೊರತೆ ಆಗ್ತಿರೋ ಹಾಗೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಭಾರ್ಗವಿ. ಹಾಗೆ ನೋಡ್ಕೋಬೇಕು ಅಂತಂದ್ರೆ ನಾವ್ ಈ ಮನೇಲಿರ್ಬೇಕು. ಈ ಮನೇಲಿರ್ಬೇಕು ಅಂತಂದ್ರೆ 40,000 ಹೊಂದಿಸ್ಬೇಕು. ಆ 40,000 ಹೇಗ್ ಹೊಂದಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾರ್ಗವಿ. ತಗೊಳ್ಳಿ ಪಾರ್ಥ, ಇದನ್ ಕಟ್ಟಿ. ಏನ್ ಪಾರ್ಥ ಹಾಗೆ ನೋಡ್ತಿದ್ದೀರಾ? ಇದು ನನ್ನ ತಾಯಿ ಮನೆ ತಾಳಿ. ನಮ್ಮಮ್ಮ ನನ್ನ ಮದ್ವೆಗೆ ಅಂತ ಮಾಡ್ಸಿಟ್ಟಿದ್ರು. ಆದ್ರೆ
ನಮ್ಮ ಮದ್ವೆ ಹೇಗೇಗೋ ಆಗೋಯ್ತಲ್ಲ. ಆದ್ರೆ ಇವಾಗ ನೋಡಿ, ಇದನ್ನ ಕಟ್ಟೋ ಸಂದರ್ಭ ಈಗ ಬಂದಿದೆ. ತಗೊಳ್ಳಿ. ಅಲ್ಲ ಭಾರ್ಗವಿ, ಹಾಗಿದ್ರೆ ನೀವು ಪಾರ್ಥ, ತಾಳಿ ಕಟ್ಟಿರೋ ಗಂಡ ನೀವೇ ನನ್ ಜೊತೆಗಿದ್ದೀರಾ, ಇನ್ನೇನ್ ಚಿಂತೆ ನನ್ಗೆ. ಪಾರ್ಥ, ಚಿನ್ನ ಇರೋದು ಆಡಂಬರಕ್ಕೆ ಮಾತ್ರ ಅಲ್ಲ, ಕಷ್ಟ ಕಾಲಕ್ಕಾಗ್ಲಿ ಅಂತ ನಮ್ಗಿವಾಗ ಇದ್ರ ಅವಶ್ಯಕತೆ ಬಂದಿದೆ. ಚಿನ್ನ ಮಾವನ ಖುಷಿಗಿಂತ ಮನೆಯ ಖುಷಿಗಿಂತ ಹೆಚ್ಚಲ್ಲ. ದಯವಿಟ್ಟು ಇದನ್ನ ಕಟ್ಟಿ. ಇದನ್ನ ಅಡ ಇಟ್ಟು ದುಡ್ಡು ತಗೊಂಡ್ ಬನ್ನಿ. ಅಲ್ಲಿಗೆ ನಮ್ಮ ಅಡ್ವಾನ್ಸ್ ಚಿಂತೆ ಮುಗೀತು. ತಗೊಳ್ಳಿ. ಅಯ್ಯೋ ತಗೊಳ್ಳಿ. ಹಾಗೆ ದುಡ್ಡು ತಗೊಂಡು ಸುಮ್ನೆ ಕೈ ಬಿಸ್ಕೊಂಡ್ ಬಂದ್ಬಿಡ್ಬೇಡಿ. ನಾನೊಂದು ಲಿಸ್ಟ್ ಕೊಡ್ತೀನಿ, ಅದನ್ನೆಲ್ಲ ತಗೊಂಡ್ ಬನ್ನಿ. ಅರ್ಥ ಆಯ್ತಾ? ಅಕ್ಕಿ, ಬೇಳೆ, ಉಪ್ಪು. ಥ್ಯಾಂಕ್ ಯು ಭಾರ್ಗವಿ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ ಹೆಂಡತಿ ಪಾರ್ಥ. ನಮ್ಮಿಬ್ರ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಬೇಡ. ಯಾಕೆ ಅಳ್ತಾ ಇದ್ದೀರಾ? ಇಲ್ಲ ಇಲ್ಲ ಅವ ಕಣ್ಣಿಗೇನಾದ್ರೂ ಧೂಳು ಬಿತ್ತಾ? ಇಷ್ಟು ದಿನ ಕಣ್ಣಲ್ಲಿದ್ದ ಧೂಳು ಇವತ್ತು ಕಣ್ಣೀರ್ ಜೊತೆ ಆಚೆ ಬರ್ತಿದೆ. ರಾಕ್ಷಸನಾಗಿದ್ದವನು ದೇವತಾ ಮನುಷ್ಯನಾಗಿ ಬದಲಾಗಿರೋದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಲಂಬ ಭಾವ. ನೋಡ್ತಾ ಇರಿ, ನನ್ ಮಗಳು ಭಾರ್ಗವಿ ಆಗಿರೋ ತಪ್ಪನ್ನೆಲ್ಲ ಸರಿ ಮಾಡೇ ಮಾಡ್ತಾಳೆ, ಸರಿ ಮಾಡೇ ಮಾಡ್ತಾಳೆ. ಇದು ಒಂದ್ ಮನೆನ ಇಲ್ಲಿ ಎಲ್ರೂ ಸಂತೋಷವಾಗಿರ್ಬೇಕಂತೆ. ದನದ ಕೊಟ್ಟಿಗೆ ಇದ್ದಂಗಿದೆ, ವಾಸನೆ ಬೇರೆ. ಥು. ನೀವೇ ಬಂದ್ಬಿಟ್ರಾ? ನಿಮ್ಮ ಹತ್ರನೇ ಮಾತಾಡಕ್ ಕಾಯ್ತಾ ಇದ್ದೆ. ಅಡ್ವಾನ್ಸ್ ಕೊಟ್ಟಿಲ್ಲ, ಮನೆಯಿಂದ ಹೊರಡಿ ಅಂತ ನನಗ್ ಬಂದಿದ್ದೀರಾ ಅಲ್ವಾ? 5 ಸೆಕೆಂಡ್ ಕೊಡಿ, ಎಲ್ಲರೂ ಕಟ್ಬಿಡ್ತೀನಿ. ಓ, ಅಡ್ವಾನ್ಸ್ ಕೊಟ್ಟಾಗಿದೆ ಕಣಮ್ಮ. ಅಡ್ವಾನ್ಸ್ ಕೊಟ್ಬಿಟ್ರಾ? ನಾನ್ ಬಂದಿದ್ದೆ ಬೇರೆ ವಿಷಯ ಮಾತಾಡೋ ಹೋಗೋದಕ್ಕೆ. ಅಷ್ಟು ಬೇಗ ಅಡ್ವಾನ್ಸ್ ಕೊಟ್ಬಿಟ್ಲಾ? ಒಬ್ಳಿಗೆ ಅದ್ ಎಲ್ಲಿಂದ ದುಡ್ಡು ಹುಟ್ಟುತ್ತೋ ಏನೋ. ಇನ್ ಮುಂದೆ ಇದೇ ಮನೆಗೆ ಇರ್ಬೇಕಾ? ಎಲ್ಲಿ ನೋಡಿದ್ರು ಸೊಳ್ಳೆ ಕಚ್ತಾ ಇದೆ. ಅವಾಗ್ಲೇ ಅವಸರದಲ್ಲಿ ಕಿಕ್ ಔಟ್ ಹೊರಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ರೂಲ್ಸ್ ಹೇಳೋಣ ಅಂತ ಬಂದೆ. ಈ ಮನೆ ರೂಲ್ಸ್ ಬೇರೆನಾ? ನೀವಿರೋದು ಬರೀ ಬಾಡಿಗೆಗೆ, ಮನೇನೆ ನಿಮ್ದಲ್ವಲ್ಲ. ನೋಡಿ, ಸಾಮಾನ್ಯವಾಗಿ ನಾವು ಮನೆಯಲ್ಲಿ
ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಕೊಡೋದು. ನೀವು ನೋಡಿದ್ರೆ 7-8 ಜನ ಇದ್ದೀರಿ. ಹಾಗಾಗಿ ತಿಂಗಳಿಗೆ ಬಾಡಿಗೆ 1,000 ರೂಪಾಯಿ ಜಾಸ್ತಿ ಕೊಡಬೇಕು. ಕರೆಂಟ್ ಬಿಲ್ಲು ನೀವೇ ಕಟ್ಬೇಕು. ಒಂದು ಬೆಳಗ್ಗೆ ಏನಾದ್ರು ಬಂದ್ರೆ 2 ದಿವಸಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಒಂದ್ ವೇಳೆ ಇದ್ರೆ 500 ರೂಪಾಯಿ ನೀರಿನ ಬಿಲ್ ಕಟ್ಬೇಕು. ರಾತ್ರಿ 10 ಗಂಟೆ ಮೇಲೆ ಲೈಟ್ ಆನ್ ಆಗಿರಬಾರ್ದು. ಆಮೇಲೆ ಜೋರಾಗಿ ನಗಬಾರ್ದು. ಜೋರಾಗಿ ಮಾತಾಡಿ ನಮ್ಗೆಲ್ಲ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಾ ಹೇಳಿದ್ದು? ಅಷ್ಟೇನಾ? ಇನ್ನೂ 2 ಬೇಳೆ ಉಳ್ಕೊಂಡಿದೆ. ಅಯ್ಯೋ ತಪ್ಪಿಳ್ಕೊಬಿಡಿ ಸರ್. ಇಷ್ಟೇನಾ ಇನ್ನೂ ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದೆ. ಇಷ್ಟೇನಮ್ಮ, ಸಣ್ಣ ಪುಟ್ಟ ರೂಲ್ಸ್ ಹೇಳಿದೀನಿ. ಮನೆಯಲ್ಲಿ ಇರೋರ್ಗೆ ತೊಂದರೆ ಆಗ್ಬಾರ್ದಲ್ಲ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಅಂಗೈಯಷ್ಟಗ್ಲದ ಮನೆಗೆ ಊರಾಗ್ಲದ್ ರೂಲ್ಸ್ ಬೇರೆ. ಈ ಮನೆಗಿಂತ ನಮ್ ಮನೆ ಗೆಸ್ಟ್ ರೂಮ್ ಎಷ್ಟು ದೊಡ್ಡದಾಗಿತ್ತು ಗೊತ್ತೇನ್ರಿ? ಬಂದ್ಬಿಟ್ರು ದೊಡ್ಡದಾಗಿ ರೂಲ್ಸ್ ಮಾತಾಡ್ತೀನಿ. ರೀ, ಅಷ್ಟೊಂದು ಕಷ್ಟ ಇದ್ರೆ ನೀವು ಮನೆ ಬಿಟ್ಟು ಹೋಗ್ರಿ. ಯಾರೇ ಬೇಡ ಅಂದಿದ್ ನಿಮ್ಗೆ? ಕೊಡ್ರಿ ಅಡ್ವಾನ್ಸ್, ನಾ ಹೋಗ್ತಾ ಇರ್ತೀವಿ. ಬೃಂದ, ಯಾರ ಹತ್ರ ಮಾತಾಡ್ತಿದ್ಯಾ? ನೋಡಿ ಮಾವ, ಈ ಅಪ್ಪನ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತಾನೆ. ನೀವು ಸವಾಸನೂ ಬೇಡ, ಇವ್ರ ಮನೇನೂ ಬೇಡ. ಬನ್ನಿ ಮಾವ, ಹೋಗೋಣ ನಾವು. ಸುಮ್ಮನೆ ಇರು. ನಮಸ್ಕಾರ ಸರ್. ಮಾವ, ನೀವ್ ಕೈ ಮುಗಿತಾ ಇದ್ದೀರಾ? ನೀವೇನು ನಿಮ್ ರೇಂಜ್ ಏನು ಮಾವ? ಇಂಥವ್ರು ನಮ್ಮನೆ ಗೇಟ್ ಹತ್ರ ಬರೋಕು ಹೆದರ್ಕೊಳ್ಳೋರು. ಅಂತವ್ರು ನೀವ್ ಕೈ ಮುಗಿಯೋದ? ಸರ್, ದಯವಿಟ್ಟು ನನ್ನ ಸೊಸೆ ಮಾತನ್ನ ತಪ್ಪು ತಿಳ್ಕೊಬೇಡಿ. ನೀವು ಯಾವ ರೂಲ್ಸ್ ಹೇಳಿದ್ರು ಅದ್ ನಮ್ಗೆ ಓಕೆ. ನನ್ನ ಸೊಸೆ ಹೇಳಿದ ಮಾತಿಗೆ ನಾನ್ ಕ್ಷಮೆ ಕೇಳ್ತೀನಿ. ಸರ್, ಬೆಳಗ್ಗೆಯಿಂದ ಈ ಅಮ್ಮನ್ ಮಾತು ಕೇಳಿ ಕೇಳಿ ನಂಗೂ ಸಾಕಾಗೋಗಿದೆ ಸರ್. ಸರ್, ಅಷ್ಟೊಂದು ಕಷ್ಟ ಆಗ್ತಿದ್ರೆ ಮನೆ ಬಿಟ್ಟು ಹೋಗ್ಬೋದು ಸರ್. ಇಲ್ಲ ಸರ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಮನೆ ಕಳ್ಕೊಂಡಿರೋ ನೋವಲ್ಲಿ ಏನೋ ಸ್ವಲ್ಪ ಮಾತಾಡ್ತೀಯಾಳೆ. ನೋಡಿ ಸರ್, ಇದು ನಮಗೆ ಬರೀ ಮನೆ ಅಲ್ಲ, ನನ್ನ ಸೊಸೆ ಭಾರ್ಗವಿ ಕಟ್ಕೊಟ್ಟಿರೋ ಗೂಡು, ದೇವಸ್ಥಾನ. ಖಂಡಿತ ನಾವ್ ಇದ್ರ ಬಗ್ಗೆ ಚಕಾರ ಇತ್ತಲ್ಲ, ಅವಳು ನಮಗೋಸ್ಕರ ಮಾಡ್ತಿರೋ ತ್ಯಾಗದ ಮುಂದೆ ಇದ್ಯಾವುದು ಲೆಕ್ಕಕ್ಕಿಲ್ಲ ಸರ್. ನನ್ನ ಸೊಸೆ ನಿಮ್ ಮನೆ ಬಗ್ಗೆ ಮಾತಾಡೋದ್ರ ಬಗ್ಗೆ ನಿಮ್ಗೆ ಬೇಜಾರಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಸರ್, ನೀವೇನೋ ಕೇಳ್ಕೊಳ್ತಿದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಇವಳಿಗೆ ಸ್ವಲ್ಪ ಬಾಯ್ ಕಮ್ಮಿ ಮಾಡಕ್ ಹೇಳಿ ಸರ್. ಇದೇ ರೀತಿ ಮಾತಾಡ್ತಿದ್ರೆ ನಿಮ್ಮನ್ನ ಬೀದಿಗೆ ತಂದು ಬಿಡ್ತಾಳೆ. ಮಾವ, ನೀವ್ ಅವ್ರ ಹತ್ರ ಕ್ಷಮೆ ಕೇಳಿದ್ದು ನೋಡಿದ್ರ? ಆ ಭಾರ್ಗವಿ ನಿಮ್ನ ಎಂತ ಸ್ಥಿತಿಗೆ ತಂದು ನಿಲ್ಸಿದಾಳೆ ಅಂತ. ಪದೇ ಪದೇ ಹೀಗೆ ಜಗಳ ತೆಗಿಬೇಡ. ಮನಸ್ಸಲ್ಲಂತೂ ನೆಮ್ಮದಿ ಇಲ್ಲ. ಎಲ್ಲಿದ್ದೀವೋ ಅಲ್ಲಿ ನೆಮ್ಮದಿ ಆಗಟ್ಲಿಸ್ಟ್ ಇರೋಣ. ನೋಡು, ಗಂಟೆಗೂ ಈ ತರ ಜಗಳ ತೆಗೆದು ಕಿರಿಕಿರಿ ಮಾಡಬೇಡ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಂತೋಷವಾಗಿ ಬದುಕೋಣ. ಯಾವುದೇ ಒಂದು ವರ್ಷದ ವರ್ಕ್ ಆಗಲ್ಲ. ಈ ಮನೆಗೆ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತೆ. ಏನ್ ಕರ್ಮ ಹಾಕೋ ಇದು? ನಮ್ಮಪ್ಪ ಮಾಡಿರೋ ಕರ್ಮನ ನಾವ್ ಅನ್ಭವಿಸ್ಬೇಕು. ಭಾವ, ಅದು ಫ್ಯಾನು ಕೆಟ್ಟೋಗಿದೆ ಅನ್ಸುತ್ತೆ. ಒಂದ್ ನಿಮಿಷ ನೋಡಿ, ಕಿಟಕಿ ತೆಗೆದ್ರೆ ಎಷ್ಟು ಜನ ಗಾಳಿ ಬರ್ತಿದೆ. ಈ ಮನೇಲಿ ಒಂದ್ ನಿಮಿಷ ನೆಮ್ಮದಿಯಾಗಿ ಎಲ್ಲೂ ಕೈ ಇರಕ್ಕಾಗಲ್ಲ. ಒಂದು ಸೊಳ್ಳೆ ಇದೆ, ಇಲ್ಲ ಧೂಳಿದೆ. ಮನೆ ಇರ್ಬೇಕಂತೆ ಬೇರೆ. ಟಿವಿನಾದ್ರೂ ನೋಡ. ಅಯ್ಯೋ, ಒಂದ್ ಚೇರ್
ಗೊತ್ತಾ, ನಾನ್ ಬೇಡ ಅಂತಾನೆ ಆ ಹಾಳ್ ಕೊಂಪೆನ ಬಿಟ್ಟು ಬಂದಿದ್ದು. ಮತ್ತೆ ಅದೇ ಸ್ಥಿತಿಗೆ ತಂದು ನಿಲ್ಸ್ಬಿಟ್ಟಿಯಲ್ಲ, ಈಗ ಸಮಾಧಾನನ ನಿನ್ಗೆ? ಅಕ್ಕ, ಅದು ನಾವು ಹುಟ್ಟಿದ ಮನೆ ಕಣೆ. ಏನಕ್ ಮಾತ್ಗೂ ಅದನ್ನ ಹಾಳ್ಕೊಂಪೆ ಅಂತ ಇರ್ತೀಯಲ್ಲ? ನೋಡು, ಈ ಬಡತನ ನಮ್ಗೆ ಹೊಸ್ತಲ್ಲ. ಹಾಗೆ ಬಡತನದಲ್ಲಿ ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು ಕೂಡ ನಮ್ಗೇನ್ ಹೊಸ್ತಲ್ಲ. ಅದನ್ನ ನಾವೇ ಈ ಮನೆಯವ್ರಿಗೆ ಹೇಳ್ಕೊಡ್ಬೇಕು. ಅರ್ಜುನ್, ಹೇಗಿತ್ತೆ, ಹೇಗಾಗುತ್ತೆ ಅನ್ನೋದು ಇದೆಲ್ಲ ಭಾರ್ಗವಿ ಗಿಫ್ಟ್. ನನಗೆ ಮನೆಯವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ಬೇಜಾರು ಯಾಕೆ? ನಾವ್ ಹೇಗೆ ಇದ್ರು ಏನೇ ಆಗಿದ್ರು ಹಸ್ವಾದಾಗ ತಿನ್ನೋದು ಎರಡೇ ತನ್ನ ಅಲ್ವಾ? ಯಾಕೋ ಭಾರ್ಗವಿ ಮಾಡಿರೋ ತಪ್ಪನ್ನೆಲ್ಲ ನಿನ್ ತಲೆ ಮೇಲೆ ಹಾಕೋಸ್ಯಾ? ನನ್ನ ಸಮಾಧಾನಕ್ಕೆ ನನ್ ತಪ್ಪನ್ನ ಅವ್ರ ಮೇಲೆ ಹೊರಿಸೋದು ಎಷ್ಟು ಸರಿ ಹೇಳಿ?